ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ 100 ಜನ್ಮಕ್ಕೂ ಧಾರಾವಾಹಿಗೆ ಒಂದಿಲ್ಲ ಒಂದು ವಿಘ್ನ ಎದುರಾಗ್ತಾನೆ ಇದೆ. ಸಮಯ ಬದಲಾವಣೆ ಆಯಿತು. TRPಯಲ್ಲೂ ಕೂಡ ಈ ಒಂದು ಜೋಡಿ ಮೋಡಿ ಮಾಡಿಲ್ಲ. ಇದೀಗ ಇದೇ ಧಾರಾವಾಹಿಯಿಂದ ನಾಯಕ ಧನುಷ್ ಗೌಡ ದಿಢೀರಾಗಿ ಆಚೆ ಬಂದಿದ್ದಾರೆ. ಹಾಗಾದರೆ ಧನುಷ್ ಗೌಡ ಈ ಒಂದು ಸೀರಿಯಲಿಂದ ಆಚೆ ಬರೋದಕ್ಕೆ ಕಾರಣ ಏನಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಲರ್ಸ್ ಕನ್ನಡದಲ್ಲಿ ಬಹುನಿರೀಕ್ಷೆಯ ಮೂಲಕ ಅಂದರೆ ಎಲ್ರಿಗೂ ಕೂಡ ನಿರೀಕ್ಷೆಯನ್ನು ಹುಟ್ಟು ಹಾಕಿಸಿದಂಥ ಧಾರಾವಾಹಿ ಅಂತಂದರೆ ಅದು 100 ಜನ್ಮಕ್ಕೂ. ಸೊ ಹಾರರ್ ಫ್ಯಾಂಟಸಿ ಸೀರಿಯಲ್ನಲ್ಲಿ ಆತ್ಮದ ಕಾಟದ ಜೊತೆಗೆ ದೈವದ ಲೀಲೆಯು ಈ ಸೀರಿಯಲ್ನ ಒಂದು ಹೈಲೈಟ್ ಸ್ನೇಹಿತರೆ. ಆದರೆ ಆರಂಭದಲ್ಲಿನ ಆ ಒಂದು ಕೌತುಕ ದಿನ ಕಳೆದಂತೆ ಕಂಟಿನ್ಯೂ ಆಗಿಲ್ಲ. TRPಯಲ್ಲೂ ಕೂಡ ಮೋಡಿ ಮಾಡಿಲ್ಲ. ಆ ಕಾರಣಕ್ಕೆ ಇನ್ನೇನು ಈ ಸೀರಿಯಲ್ಲೇ ಕೊನೆಯಾಯಿತು ಅನ್ನುವಷ್ಟರಲ್ಲಿ ವಾರಾಂತ್ಯಕ್ಕೆ ಶಿಫ್ಟ್ ಆಗುತ್ತೆ. ಅಂದರೆ ಕೇವಲ ಶನಿವಾರ ಮತ್ತು ಭಾನುವಾರ ಈ ಧಾರಾವಾಹಿ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ. ಇದೀಗ ಇದೇ ಸೀರಿಯಲ್ನಿಂದ ಮತ್ತೊಂದು ಅಚ್ಚರಿಯ ಸುದ್ದಿ ಹೊರಬಂದಿರುವಂಥದ್ದು. ಶನಿವಾರ ಹಾಗೆ ಭಾನುವಾರ ಸಂಜೆ 6 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ 100 ಜನ್ಮಕ್ಕೂ ಪ್ರಸಾರ ಕಾಣ್ತಾ ಇದೆ. ಸೊ ಈ ಒಂದು ಸೀರಿಯಲ್ನ ನಾಯಕನಾಗಿ ಚಿರಂಜೀವಿ ಚಿರು ಪಾತ್ರದಲ್ಲಿ ಧನುಷ್ ಗೌಡ ನಟಿಸ್ತಾ ಇದ್ರು. ಆದರೆ ಈ ಮೊದಲು ಗೀತಾ ಸೀರಿಯಲ್ ಮೂಲಕ ಜನ ಗೆದ್ದಂತಹ ಧನುಷ್ ಹಾರರ್ ಫ್ಯಾಂಟಸಿ ಕಥೆಯ ಮೂಲಕ ಮತ್ತೆ ಎಂಟ್ರಿ ಕೊಡ್ತಾರೆ. ಆದರೆ ಆ ಸೀರಿಯಲ್ನ ನಿರೀಕ್ಷಿತ ಗುರಿ ತಲುಪಿಲ್ಲ. ಹೀಗಿರುವಾಗಲೇ ಇದೇ 100 ಜನ್ಮಕ್ಕೂ ಸೀರಿಯಲ್ನಿಂದ ಧನುಷ್ ಗೌಡ ಆಚೆ ಬಂದಿದ್ದಾರೆ ಸ್ನೇಹಿತರೆ. ಇನ್ನೇನು ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಕೂಡ ಘೋಷಣೆ ಮಾಡಿಲ್ಲ. ಅಂದರೆ ನಿಮಗೆ ಗೊತ್ತಾಗ್ಬೋದು ಈ ಸೀರಿಯಲ್ ನೋಡಿದಾಗ. ಸೊ ಸ್ನೇಹಿತ್, ಬಿಗ್ ಬಾಸ್ನ ಖ್ಯಾತಿಯ ಸ್ನೇಹಿತ್ ಈ ಒಂದು ಪಾತ್ರಕ್ಕೆ, ಚಿರು ಪಾತ್ರಕ್ಕೆ ಈಗ ಜೀವ ತುಂಬುತ್ತಾ ಇದ್ದಾರೆ. ಅವರ ಎಂಟ್ರಿ ಕೂಡ ಆಗಿದೆ. ಸೊ ಕಡಿಮೆ TRP ವಾರದ 2 ದಿನಗಳಲ್ಲಿ ಪ್ರಸಾರ. ಈ ಒಂದು ಕಾರಣಕ್ಕೆ ಧನುಷ್ ಗೌಡ ಧಾರಾವಾಹಿಯಿಂದ ಹೊರಬಂದ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಯಾಕಂತಂದರೆ ಬರೀ ಸ್ಯಾಟರ್ಡೇ ಸಂಡೇ ಪ್ರಸಾರ ಆಗುತ್ತೆ ಅಂತಂದರೆ ಶೂಟಿಂಗ್ ಕೂಡ ಅದೇ ರೀತಿಯಾಗಿರುತ್ತೆ. ತಿಂಗಳ ಪೂರ್ತಿ ನಿಮಗೆ ಶೂಟಿಂಗ್ ಕೂಡ ಇರೋದಿಲ್ಲ. ಕೇವಲ 2 ದಿನ ಪ್ರಸಾರ ಆಗುತ್ತೆ ಅಂತಂದರೆ ಅವರಿಗೆ ಕಡಿಮೆ ಸಂಭಾವನೆ ಕೂಡ ಸಿಗುತ್ತೆ, ಜೊತೆಗೆ ಹೆಚ್ಚು ಪ್ರಾಮುಖ್ಯತೆ ಕೂಡ ಸಿಗೋದಿಲ್ಲ. ಸ್ಕ್ರೀನಲ್ಲೂ ಕೂಡ ನಾವು ಪ್ರತಿ ದಿನ ನೋಡೋದಕ್ಕೂ, ಪ್ರತಿ ಒಂದು ವಾರಕ್ಕೊಂದ್ಸತಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಸೀರಿಯಲ್ TRP ಕೂಡ ತುಂಬ ಕಡಿಮೆ ಬರ್ತಾ ಇದೆ. ಯಾರೂ ಕೂಡ ಈ ಸೀರಿಯಲನ್ನು ನೋಡ್ತಾ ಇಲ್ವೋ ಅನ್ನೋಷ್ಟರ ಮಟ್ಟಿಗೆ ಕಡಿಮೆ TRPಯನ್ನು ಪಡ್ಕೊಂಡಿದೆ. ಇದೇ ಕಾರಣಕ್ಕೆ ಧನುಷ್ ಗೌಡ ಧಾರಾವಾಹಿಯಿಂದ ಆಚೆ ಬಂದ್ರ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಅಸಲಿ ವಿಚಾರವನ್ನು ಧನುಷ್ ಆಗಲಿ ವಾಹಿನಿ ಆಗಲಿ ಅಧಿಕೃತ ಪಡಿಸಿಲ್ಲ. ಇನ್ನು ಹೊರಗಡೆ ಧನುಷ್ ಪಾತ್ರಕ್ಕೆ ಯಾವ ನಟನ ಆಗಮನ ಆಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಸ್ನೇಹಿತರೆ. ಸೊ ಬಿಗ್ ಬಾಸ್ ಖ್ಯಾತಿಯ ಸ್ನೇಹಿತವರು ಈಗ ಈ ಒಂದು ಪಾತ್ರಕ್ಕೆ ಎಂಟ್ರಿ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಸೀರಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ಸೊ 100 ಜನ್ಮಕ್ಕೂ ಪ್ರಸಾರ ಆಗಿ 9 ಎಪಿಸೋಡ್ಗಳು ಕೂಡ ಆಗಿಲ್ಲ, 80 ಎಪಿಸೋಡ್ಗಳು ಕೂಡ ಆಗಿಲ್ಲ ಸ್ನೇಹಿತರೆ. ಈ ನಡುವೆ ಈ ಧಾರಾವಾಹಿಯ ಹೀರೋ ಪಾತ್ರದಿಂದ ಧಾರಾವಾಹಿಯಿಂದ ಧನುಷ್ ಗೌಡ ಆಚೆ ಬಂದಿದ್ದಾರೆ. ಸೊ ಗೀತಾ ಧಾರಾವಾಹಿ ನಟ ಧನುಷ್ ಗೌಡ ಅವರು ಈ ಧಾರಾವಾಹಿಯಲ್ಲಿ ಚಿರಂಜೀವಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ಈಗ ಅವರು ಚಿರು ಪಾತ್ರದಿಂದ ಆಚೆ ಬಂದಿದ್ದಾರೆ. ಈ ಸೀರಿಯಲ್ಗೆ ನಟ ಸ್ನೇಹಿತ್ ಗೌಡ ಎಂಟ್ರಿ ಆಗಿದೆ. ಇದು ಸೂಪರ್ ನ್ಯಾಚುರಲ್ ಧಾರಾವಾಹಿಯಾಗಿದೆ. ತಾನು ಪ್ರೀತಿಸುವ ಚಿರುನನ್ನ ಪಡೆದುಕೊಳ್ಳೋದಕ್ಕೆ ಕಾಮಿನಿ ಏನು ಬೇಕಾದರೂ ಮಾಡ್ತಾಳೆ. ದೈವ ಆಗಿದ್ರೂ ಕೂಡ, ಅಗೋಚರ ಶಕ್ತಿ ಹೊಂದಿದ್ರೂ ಕೂಡ ಚಿರುನನ್ನ ಪಡ್ಕೊಳ್ಳೋದಕ್ಕೆ ಕಾಮಿನಿ ಏನು ಬೇಕಾದರೂ ಮಾಡ್ತಾಳೆ. ಸೊ ಚಿರು ಪಾತ್ರದಿಂದ ಧನುಷ್ ಗೌಡ ಅವರು ಯಾಕೆ ಹೊರಬಂದರು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಜೊತೆಗೆ ಸ್ನೇಹಿತರು ಕೂಡ ಒಂದು ಬೈಟನ್ನು ಕೊಟ್ಟಿದ್ದಾರೆ. ನನಗೆ ಫ್ಯಾಂಟಸಿ ಶೋನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇತ್ತು. ನಾನು ಈ ಆಸೆಯನ್ನು 100 ಜನ್ಮಕ್ಕೂ ಧಾರಾವಾಹಿ ಮೂಲಕ ಈಡೇರಿಸ್ಕೊಳ್ತಾ ಇದ್ದೀನಿ. ಈ ಹಿಂದಿನ ಶೋಗಳಿಗೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ ಸ್ನೇಹಿತ್ ಗೌಡ. ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ರು ಸ್ನೇಹಿತರೆ, ಬಹುಶಃ ನಿಮಗೆ ಗೊತ್ತಿರ್ಬೋದು. ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಜೊತೆಗೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿದ್ರು. ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಆ್ಯಂಡ್ ಈ ಒಂದು ಧಾರಾವಾಹಿಯ ಸ್ಪೆಷಾಲಿಟಿ ಹೇಳಬೇಕು ಅಂತಂದರೆ ಮೊದಲ ಬಾರಿಗೆ ಒಂದು ಕನ್ನಡ ಧಾರಾವಾಹಿ ಮಂತ್ರಾಲಯದ ಒಳಗಡೆಯೇ ಶೂಟಿಂಗ್ ಮಾಡಿರುವಂಥದ್ದು. ಮೊದಲ ಬಾರಿಗೆ
ಜೊತೆಗೆ ಮಂತ್ರಾಲಯದ ಶ್ರೀಗಳಾದಂಥ ಶ್ರೀ ಸುಬುಧೇಂದ್ರ ತೀರ್ಥರು ಧಾರಾವಾಹಿಯೊಂದರಲ್ಲಿ ನಟಿಸ್ತಾರೆ. ಸೊ ಅದಂತೂ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಸೊ ಅಂದಹಾಗೆ ಈ ಒಂದು ಸೀರಿಯಲಲ್ಲಿ ಗಾಯಕಿ ರೆಮೋ, ನಟಿ ಗಿರಿಜಾ ಲೋಕೇಶ್, ಗಾಯಕಿ ಅರ್ಚನಾ ಉಡುಪ, ಮಂಜುನಾಥ್, ನಟ ವೆಂಕಟೇಶ್, ಅನುಪಲ್ಲವಿ ಗೌಡ ಅವರು ನಟಿಸ್ತಾ ಇದ್ದಾರೆ. ಅಂದಹಾಗೆ ಹೊಸ ಕಲಾವಿದರಿಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಚರ್ಚೆಯಾಗ್ತಿರುವಂಥದ್ದು ಧನುಷ್ ಅವರು ಈ ಧಾರಾವಾಹಿಯಿಂದ ಯಾಕೆ ಹೊರ ಬಂದರು ಅನ್ನುವಂಥದ್ದು. ಸೊ ನಮ್ಮ ಪ್ರಕಾರ ನಾವು ಗೆಸ್ ಮಾಡಿರುವಂಥದ್ದು ಒಂದು TRP ವಿಚಾರ, ಇನ್ನೊಂದು ವೀಕೆಂಡ್ನಲ್ಲಿ ಮಾತ್ರ ಪ್ರಸಾರ ಆಗುತ್ತೆ ಸಂಭಾವನೆ ಆಗಿರ್ಬೋದು, ಅಥವಾ ಪರಿಚಯ ಆಗೋದಕ್ಕೂ ಕೂಡ, ಜನರಿಗೆ ಹತ್ತಿರ ಆಗೋದಕ್ಕೂ ಕೂಡ ತುಂಬ ಇದು ಕಷ್ಟ ಅಂತಲೇ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಧನುಷ್ ಅವರು ಆಚೆ ಬಂದಿರ್ಬೋದು. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.